ಬಿಲ್ಡಿಂಗ್ ಸೇಲ್ಗಿದೆ ನೋಡ್ಬೋದು. ವಾವ್ 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 ಮ್ಯಾನ್. ಗ್ರೌಂಡು ಫಸ್ಟ್ ಸೆಕೆಂಡ್ ಆಯ್ತು, ಇವಾಗ ಟೆರಸ್. ಈ ಬಿಲ್ಡಿಂಗ್ ಅಲ್ಲಿ ಎಷ್ಟು ಬಾಡಿಗೆ ಬರ್ಬೋದು ನೀವು ಇಸ್ಕೊಂತಾರೆ? ನಮ್ಮ ಆರ್ ಪಿ ಬಿಲ್ಡರ್ಸ್ ಇಂಟೀರಿಯರ್ಸ್ ಫ್ಯಾಮಿಲಿಗೆ ಟೋಟಲ್ 4 ಮನೆ ಇದೆ. 4 ರೆಂಟೆಡ್ ಪರ್ಪಸ್ಗೋಸ್ಕರ ಮಾಡಿರೋದು. ಇದು ಓನಾಗಿ ಕನ್ವರ್ಟ್ ಮಾಡ್ಕೊಬೋದು. ಡೆವಲಪಿಂಗ್ ಏರಿಯಾ ಇದು ಆ್ಯಂಡ್ ಸೈಡ್ ಬಿಲ್ಡಿಂಗು. ಹಾಯ್ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ತುಂಟಾಡ ಗ್ಯಾಂಗ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಮ್ಮ ಅಮರ್ನಾಥ್ ರೆಡ್ಡಿ ಇದಾರಲ್ಲ, ಅವ್ರದ್ದು ಒಂದು ಬಿಲ್ಡಿಂಗ್ ಸೇಲ್ಗಿದೆ ನೋಡ್ಬೋದು. ಇದೇ ಬಿಲ್ಡಿಂಗು 30-40 ಡೈಮೆನ್ಷನ್ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಇದು. ಸೊ ನೀವು ಹೊರಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ಇದು G+2 ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗು ನೋಡ್ಬೋದು. ನೀವು ಹೊರಗಡೆ ಹೆಂಗೆ ಏನೇನು ಮಾಡ್ಯದ ನಿಮ್ಮ ಕರ್ಗಡೆ ಹೊರಗಡೆ ತೋರಿಸ್ತೀನಿ ಬನ್ನಿ. ಪಾರ್ಕಿಂಗು ಎಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ ಅಂದರೆ, 2 ಕಾರ್ ಆರಾಮಾಗಿ ಪಾರ್ಕ್ ಮಾಡ್ಬೋದಲ್ಲ ಬರ್. ಕಾರ್ ಪಾರ್ಕ್ ಮಾಡಿ ಆರಾಮಾಗಿ 2 ವೀಲರ್ ಸಹ ಪಾರ್ಕ್ ಮಾಡ್ಬೋದು. ಎಷ್ಟು ದೊಡ್ಡ ಸ್ಪೇಷಿಯಸ್ ಆಗಿ ಜಾಗ ಕೊಟ್ಟಿದ್ದಾರೆ. ಎಷ್ಟು ನೀಟಾಗಿ ವುಡ್ ಪ್ಯಾನಲಿಂಗಲ್ಲಿ ಒಂದು ಡೋರ್ ಥರ ಮಾಡಿ ಎಷ್ಟು ನೀಟಾಗಿ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಇವಾಗ ನೀಟಾಗಿ ಪ್ಯಾನಲ್ ಕೂತ್ಕೊಂಡ್ಬಿಡುತ್ತೆ. ಯಾವುದು ಸಹ ಆಕ್ವರ್ಡ್ ಆಗಿ ಎದುರುಗಡೆ ಆಗಲಿ ಕಾಣಿಸಲ್ಲ. ಆ್ಯಂಡ್ ಗ್ರೌಂಡ್ ಫ್ಲೋರಲ್ಲಿ 2 BHK ಮನೆ ಇದೆ. ನಿಮ್ಮ ಕರ್ಕೊಂಡೋಗಿ ತೋರಿಸಿ ಬನ್ನಿ. ಆ್ಯಂಡ್ ಇನ್ನೊಂದು ಪಾರ್ಕಿಂಗಲ್ಲೂ ಸಹ ವಾಲ್ ಕ್ಲಾಡಿಂಗ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಎಷ್ಟು ನೀಟಾಗಿ ಬಾರ್ಡ್ರು ಸಹ ಕೊಟ್ಟು ಎಷ್ಟು 7 ಫೀಟ್ ತನಕ ಎಷ್ಟು ನೀಟಾಗಿ ಮಾಡಿದ್ದಾರೆ. ಈ ಕಮ್ಮಿ ರೇಟ್ಗೆ ಎಲ್ಲೂ ಸಿಗೋಲ್ಲ. ನೆಗೋಷಿಯಬಲ್ ಬೇರೆ ಮಾಡ್ತೀನಿ ಅಂತ ಹೇಳ್ತಾರೆ. ಬಂದು ಕೂತ್ಕೊಂಡು ಡಿಸ್ಕಸ್ ಮಾಡಿ ಪ್ರೈಸ್ ಓಕೆ ಅಂತ ಆದರೆ ತೊಗೊಳಲ್ಲ, ಇಲ್ಲ ಆರಾಮಸಲ್ಲಿ ನೋಡಿ ಒಂದು ನಾಲೆಜ್ ಬರುತ್ತೆ. ನೋಡೋಣ ಬನ್ನಿ 2 BHK ಮನೆ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡೋಣ ಬನ್ನಿ. ನೋಡಿ, ಪಾರ್ಕಿಂಗ್ ಎಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ಮನೆಗೆ ಎಂಟ್ರಿ ಆದ ತಕ್ಷಣ ಗ್ರಾನೈಟ್ ಫ್ಲೋರಿಂಗ್ ಅಬ್ಸರ್ವ್ ಮಾಡ್ಬೋದು. ಯಾರು ತುಂಬ ಜನ ಮಾಡಲ್ಲ ಗೈಸ್, ಗ್ರಾನೈಟ್ ಫ್ಲೋರಿಂಗ್ ತುಂಬ ಕಾಸ್ಟ್ಲಿ ಅಂತ. ಆ್ಯಂಡ್ ಮೇನ್ ಎಂಟ್ರೆನ್ಸ್ ಹತ್ರನೇ ಸಹ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಡೋರ್ ಎಂಟ್ರಿ ಹತ್ರನೇ ವಾಲ್ ಕ್ಲಾಡಿಂಗ್, ಬಿಕಾಸ್ ಟು ಮೇಂಟೈನ್ ನೀಟಾಗಿ ಕಾಣಿಸ್ಬೇಕು ಅಂತ. ಪೇಂಟ್ ಮಾಡೋದಾಗುತ್ತೆ ಗಲೀಜಾಗಿ ಎದ್ದು ಕಾಣಿಸುತ್ತೆ. ಸೊ ಇವ್ರು ಏನು ಮಾಡಿದ್ದಾರೆ, ಫುಲ್ಲು ಸಹ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಒಳಗಡೆ ಎಂಟ್ರಿ ಆದ ತಕ್ಷಣ 2 BHK ಮನೆ ನೋಡಿ, ಇವ್ರು ಹಾಕಿರೋ ಫ್ಲೋರಿಂಗಿಂದ ಹಿಡ್ದು ಮಾಡಿರೋ ಇಂಟೀರಿಯರ್ಸು ಆ್ಯಂಡ್ ವುಡ್ಡು ಸಹ ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ವುಡ್ಡಲ್ಲಿ ಮಾಡಿದ್ದಾರೆ. ವಿಂಡೋಸ್ ಸಹ ವುಡ್ಡಲ್ಲಿ ಮಾಡಿದ್ದಾರೆ. ಅಬ್ಸರ್ವ್ ಮಾಡ್ಬೋದು ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಕಾಣಿಸುತ್ತೆ ಅಂತ ಬಿಲ್ಡಿಂಗು. ನೋಡಿ, ಒಂದು TV ಯೂನಿಟ್ ಪಕ್ಕದಲ್ಲೇ ಒಂದು ಪೂಜಾ ರೂಮ್ ಮಾಡಿದ್ದಾರೆ. ಪೂಜಾ ರೂಮ್, ಒಂದು ಡ್ರಾಯರು, 2 ಡೋರ್ ಸಹ ಮಾಡಿದ್ದಾರೆ. ಅಬ್ಸರ್ವ್ ಮಾಡ್ಬೋದು ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿ ಪ್ರತಿಯೊಂದು ಅಷ್ಟೇ ಎಷ್ಟು ನೀಟಾಗಿ ಕಾಣಿಸ್ತಿದ್ದಾರೆ, ಯಾರಿಗೂ ಅನಿಸಲ್ಲ ಇದು ಸೇಲ್ ಬಿಲ್ಡಿಂಗ್ ಅಂತ. ಆ್ಯಂಡ್ ಕಿಚನ್ ನೋಡಿ, ಕಿಚನಲ್ಲೂ ಸಹ ಫುಲ್ ಇಂಟೀರಿಯರ್ ವರ್ಕ್ ವಿತ್ A to Z ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಗ್ಯಾಸ್ಗೆ ಅವಾಗಲೇ ತೋರಿಸ್ ಚೇಂಬರು ಅದಕ್ಕೆ ಅಲ್ಲಿರುತ್ತೆ. ನಾವು ಗ್ಯಾಸ್ ಇಲ್ಲಿ ಫಿಕ್ಸ್ ಮಾಡೋ ಹೊರಗಡೆ ಸಿಲಿಂಡರ್ಗೆ ಆಗುತ್ತೆ. ಆ್ಯಂಡ್ ಆಲ್ಸೋ ಲಾಫ್ಟು ಸಹ ವುಡ್ಡಲ್ಲಿ ಮಾಡಿದ್ದಾರೆ, ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ 2 ಬೆಡ್ರೂಮ್ 2 BHK, ಇಲ್ಲೊಂದು ಬೆಡ್ರೂಮ್ ಇದೆ. ಇಲ್ಲೊಂದು ಕಾಮನ್ ಟಾಯ್ಲೆಟ್ ಇದೆ. ಈ ಕಾಮನ್ ಟೈಲ್ಸ್ ಸಹ ನೋಡಿ 7 ಫೀಟ್ ತನಕ ಟೈಲ್ಸ್ ಹಾಕಿದ್ದಾರೆ. ಎಷ್ಟು ನೀಟಾಗಿ ಕಾಣಿಸುತ್ತೆ, ಎಲ್ಲ ಕನ್ಸಿಲ್ ಐಟಮು. ಈ ಬೆಡ್ರೂಮಲ್ಲೂ ಸಹ ಇಂಟೀರಿಯರ್ ವಾರ್ಡ್ರೂಫ್ ಆಗಲಿ ಲಾಫ್ಟ್ ಆಗಲಿ ಎಷ್ಟು ನೀಟಾಗಿ ಕ್ಲೀನಾಗಿ ಬಂದಿದೆ. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಗ್ಲಾಸು ಸಹ ಡೋರಿಂದನೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಸ್ಟೋರೇಜ್ ಯೂನಿಟ್ ಸಹ ಇದೆ. ಆ್ಯಂಡ್ ಈ ಕಡೆ ಬಂದರೆ ನಮಗೊಂದು ವಾಷಿಂಗ್ ಬೇಷನ್ ಇಲ್ಲ ವಾಶ್ ಮಿಷಿನ್ ಪಾಯಿಂಟು. ಆ್ಯಂಡ್ ಈ ಕಡೆ ಒಂದು ಬೆಡ್ರೂಮು. ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಇದನ್ನು ಮಾಸ್ಟರ್ ಬೆಡ್ರೂಮ್ ಅಂತ ಕರಿತೀವಿ. ಈ ಮಾಸ್ಟರ್ ಬೆಡ್ರೂಮ್ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಆ್ಯಂಡ್ ಎಷ್ಟು ಕ್ಲೀನ್ ಆಗಿದೆ ನೋಡಿ ಗೈಸ್. ಸೇಲ್ ಬಿಲ್ಡಿಂಗ್ ಅಂದ್ರೆ ಏನು, ಕಟ್ಬಿಟ್ಟು ಹೋಗ್ಬಿಡ್ಬೇಕು ಅಂತ. ಆ್ಯಂಡ್ ಗೈಸ್, ಹೊರಗಡೆ ಬಂದ ತಕ್ಷಣ ಅಬ್ಸರ್ವ್ ಮಾಡ್ಬೋದು ಎಲ್ಲ ಕಡೆ ಸಂಪಿಗೆ ಆಗಲಿ ಮೋಟ್ರಿಗೆ ಏನು ಕವರ್ ಯೂಸ್ ಮಾಡ್ತಾರೆ, ಜಿಯಾದ್ ಯೂಸ್ ಮಾಡ್ತಾರೆ. ಬಟ್ ಇವ್ರು ಏನು ಮಾಡಿದ್ದಾರೆ, ಫೈಬರ್ ಯೂಸ್ ಮಾಡಿದ್ದಾರೆ. ಬಿಕಾಸ್ ರಸ್ಟ್ ಹಿಡಿಯಲ್ಲ, ಇದು ಲಾಂಗ್ ಲೈಫು, ನೋಡೋಕ್ಕೂ ಅಕ್ವಾಡಾಗಿ ಕಾಣಿಸಲ್ಲ, ಸೌಂಡ್ ಬರಲ್ಲ. ಹತ್ತದಾಗ ಟಗಡಗ ಸೌಂಡ್ ಬರುತ್ತೆ, ಬಟ್ ಇದ್ರಲ್ಲಿ ಸೌಂಡ್ ಬರಲ್ಲ. ಅರ್ಥ ಆಯ್ತಾ? ಅದೇ ಮೇನ್ ಯೂಸು. ಆ್ಯಂಡ್ ರೇಟು ಸಹ ಕಾಸ್ಟ್ಲಿ ಗಾಯ್ಸ್, ಹಂಗೆ ಅಂದ್ಬಿಟ್ಟು ಕಮ್ಮಿಗೆ ಸಿಗಲ್ಲ, ರೇಟು ಸಹ ಜಾಸ್ತಿ ಇರೋದಾಗಿಲ್ಲ. ಆ್ಯಂಡ್ ಬನ್ನಿ ಫಸ್ಟ್ ಫ್ಲೋರ್ ಫಿನಿಶ್ ನೋಡಿ. ಈ ಲೇಔಟ್ ತುಂಬ ಸೇಲ್ ಬಿಲ್ಡಿಂಗ್ ಇದೆ. ಆ್ಯಂಡ್ ಫಸ್ಟ್ ಫ್ಲೋರ್ ಹತ್ತಿದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು ಸೇಫ್ಟಿ ಗೇಟ್ ಕೊಟ್ಟಿದ್ದಾರೆ. ಹಿಂಗೋದ್ರೆ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತೀವಿ, ಹಿಂಗೋದ್ರೆ ಈ ಮನೆಗೆ ಹೋಗ್ತೀವಿ. ಈ ಮನೆಗೆ ಸಪ್ರೇಟಾಗಿ ಒಂದು MS ಫ್ರೇಮಲ್ಲಿ ಒಂದು ಗೇಟ್ ಸಹ ಕೊಟ್ಟಿದ್ದಾರೆ. ಒಂದು ಲಾಕ್ ಸಿಸ್ಟಮ್ ಸಹ ಇದೆ. ಅವಾಗ ನಾವೇನಾಗುತ್ತೆ, ಈ ರೂಮ್ನ ಲಾಕ್ ಮಾಡಿಕೊಂಡ್ರೆ ನಮ್ಮ ಒಳಗಡೆಗೆ ಈ ಮನೆಗೆ ಯಾರು ಎಂಟ್ರಿ ಆಗೋಕ್ಕಾಗಲ್ಲ. ಸೊ ಸೆಕ್ಯೂರ್ಡ್ ಆಗಿ ನೀಟಾಗಿರುತ್ತೆ. ಆ್ಯಂಡ್ ಮುಂದೆ ಪ್ಯಾಸೇಜು ಸಹ ನೋಡ್ಬೋದು ನೀವು, ಎಷ್ಟು ವೈಡ್ ಆಗಿ ಎಷ್ಟು ನೀಟಾಗಿದೆ. ಆ್ಯಂಡ್ ಮೇನ್ ಡೋರ್ ನೋಡಿ ಗಾಯ್ಸ್, ವಾವ್ ಎಷ್ಟು ಸಗದಾಗಿದೆ, ಎಷ್ಟು ಸೂಪರ್ ಆಗಿದೆ ನೋಡಿ ಮೇನ್ ಡೋರು. ವಾವ್ 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 ಮ್ಯಾನ್ ಗಾಯ್ಸ್. ಡೈರೆಕ್ಟಾಗಿ ಬಂದು ನೋಡಿ, ನಾನು ಸುಳ್ಳು ಹೇಳ್ತಾ ಇರೋದು ಅಂತ ಅಂದ್ಕೊಂಡ್ರೆ ಡೈರೆಕ್ಟಾಗಿ ಬಂದು ಒಂದ್ಸಲ ನೋಡಿ ಗೈಸ್. ಇದು ಯಾವುದೇ ರೀತಿ ಅಷ್ಟೇ ಕಟ್ಟಬೇಕು ಅಂತ ಸಹ ಕಟ್ಟಿಲ್ಲ ಗೈಸ್. ಎಷ್ಟು ಪ್ರಾಪರ್ ಸೆಲೆಕ್ಟೆಡ್ ಲ್ಯಾಮಿನೇಟ್ ಹಾಕಿ ಲೈಟ್ಸ್ ವಿತ್ ಮಾಡಿದ್ದಾರೆ. ಫಾಲ್ ಸೀಲಿಂಗ್ ಸಹ ನೀವು ಅಬ್ಸರ್ವ್ ಮಾಡ್ಬೋದು.
ಎಷ್ಟು ನೀಟಾಗಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ಅಂದರೆ ನಮ್ಮ ಡೈರೆಕ್ಟಾಗಿ ಕ್ಯಾಮ್ರಾದಾಗ ಕ್ಯಾಚ್ ಆಗ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಫಾಲ್ ಸೀಲಿಂಗ್ ಲೈಟು, ಲೈಟು, ಸ್ಪಾಟ್ ಲೈಟು ಪ್ರತಿಯೊಂದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಗೊತ್ತಾ. ಎಷ್ಟು ದೊಡ್ಡ ಹಾಲ್ ನೋಡಿ, ದೊಡ್ಡ ಹಾಲ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಹಾಲ್ ಸಕ್ಕ ದೊಡ್ಡ ಹಾಲ್ ಇದೆ ಗೈಸ್. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಒಂದು ಡೈನಿಂಗ್ ಏರಿಯಾ ಥರ ಸೆಟಪ್ ಮಾಡಿದ್ದಾರೆ, ಒಂದು ವಾಶ್ ಬೇಷನ್ ಕೌಂಟ್ರು. ಆ್ಯಂಡ್ ಈ ಕಡೆ ತಿರುಗಿದ್ರೆ ನಿಮ್ಗೊಂದು ಪೂಜಾ ರೂಮ್ ಸಿಗುತ್ತೆ ಗೈಸ್. ಪೂಜಾ ರೂಮು ನೋಡಿ ಎಷ್ಟು ಸಗಲ ಕಾಣಿಸಿದ್ದಾರೆ ಪೂಜಾ ರೂಮು, ನೀವು ನಂಬಲ್ಲ. ಇದಕ್ಕೂ ಸಹ ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, ಅಬ್ಸರ್ವ್ ಮಾಡಿದ್ರ. ಇದಕ್ಕೂ ಸಹ ಫಾಲ್ ಸೀಲಿಂಗು, ಲೈಟು ಪ್ರತಿಯೊಂದರಲ್ಲೂ ಇವ್ನು ಯಾವ ಕಾಂಪ್ರಮೈಸ್ ಅನ್ನೋದು ಯಾವುದ್ರಲ್ಲೂ ಆಗಿಲ್ಲ. ಪ್ರಾಪರ್ ಆಗಿ ನೀಟಾಗಿ ಮಾಡಿದ್ದಾರೆ. ಡೈನಿಂಗ್ ಏರಿಯಾ ಎಂಟ್ರಿ ಆಗ್ತದೆ, ಡೈನಿಂಗ್ ಏರಿಯಾದಲ್ಲೂ ಸಹ ಅವ್ರು ಫಾಲ್ ಸೀಲಿಂಗ್ ಮಾಡಿಸಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಲೈಟು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ನಮಗೆಲ್ಲೂ ಅನ್ಸೋದಿಲ್ಲ ಏನೋ ಮಾಡಿದ್ದಾರೆ ಅಂತ ಸಗಲಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ಬಂದರೆ ಕಿಚನ್ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಸಗಲಾಗಿದೆ ಅಂದರೆ ಯಾವುದೂ ಕಣ್ಣು ಚುಚ್ಚೋತ್ರ ಯಾವ ಲ್ಯಾಮಿನೇಟು ಸಹ ಹಾಕಿಲ್ಲ. ಪ್ರಾಪರ್ ಯಾವ್ದು ಬೇಕಾ ನೀಟಾಗಿ ಎಷ್ಟು ನೀಟಾಗಿ ಕ್ಲೀನಾಗಿ ಮಾಡಿದ್ದಾರೆ, ಎಲ್ಲೋ ಅನ್ಸಲ್ಲ. ನೆಕ್ಸ್ಟ್ ಯುಟಿಲಿಟಿನೂ ಸಹ ಮಾಡಿದ್ದಾರೆ, ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಯುಟಿಲಿಟಿ ಟೈಲ್ಸು ಸಹ ಹಾಕಿದ್ದಾರೆ ಗೈಸ್, ಅಬ್ಸರ್ವ್ ಮಾಡಿ. ಟೈಲ್ಸ್ ಮೇಂಟೆನೆನ್ಸ್ಗೆ ಎಲ್ಲೆಲ್ಲಿ ಕಷ್ಟ ಆಗುತ್ತೋ ಅಂತ ಕಡೆ ಟೈಲ್ಸ್ ಹಾಕಿ, ಯಾಕಂದರೆ ಟೈಲ್ಸ್ ಹಾಕಿದಾಗ ಏನಾಗುತ್ತೆ, ನೀರು ನಿಂತ್ಕೊಂಡು ಗಲೀಜಾಗಿ ಕಾಣಿಸಲ್ಲ, ಓಡಿಸಿದ್ರೆ ಹೋಗುತ್ತೆ. ಸೊ ಅವ್ರೇನು ಮಾಡಿದ್ದಾರೆ, ಒಂದು ವಾಷಿಂಗ್ ಮಿಷನ್ ಪಾಯಿಂಟ್, ಇನ್ಲೆಟ್ ಔಟ್ಲೆಟ್ ಕರೆ ಎಲೆಕ್ಟ್ರಿಕಲ್ ಸಿಟಿ. ಆ್ಯಂಡ್ ಈ ಕಡೆ ತಿರುಗಿದ್ರೆ ನೀಟಾಗಿ ಕಾಣಿಸ್ತಿದೆ ಅಂತ. ಆ್ಯಂಡ್ ಈ ಕಡೆ ಬಂದ ತಕ್ಷಣ ಬೆಡ್ರೂಮ್ಸ್ ತೋರಿಸಿ ಬನ್ನಿ. ಎಷ್ಟು ಬೆಡ್ರೂಮ್ ಇದೆ ಗೊತ್ತಾ ಇದರಲ್ಲಿ? ಇದರಲ್ಲಿ 3 ಬೆಡ್ರೂಮ್ 2 ಟಾಯ್ಲೆಟ್ ಇದೆ. ಓಕೆನಾ, ಬನ್ನಿ ತೋರಿಸ್ತೀನಿ. ನಾವು ಬೆಡ್ರೂಮ್ ಎಂಟ್ರ್ ಆಗ್ತೀವಿ ಆ ಜಾಗ ನೀಟಾಗಿ ಕ್ಲಾಡಿಂಗ್ ಮಾಡಿದ್ದಾರೆ. ಓಕೆನಾ, ಇದರಲ್ಲಿ ಫಸ್ಟ್ ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್ ಆ್ಯಂಡ್ ಕಾಮನ್ ಟಾಯ್ಲೆಟ್ ಆ್ಯಂಡ್ 3rd ಬೆಡ್ರೂಮ್. ಓಕೆನಾ, ನೋಡಿ ಕಾಮನ್ ಮೀನ್ಸ್ ಬಾತ್ರೂಮಲ್ಲಿ ಎಷ್ಟು ನೀಟಾಗಿ ಟೈಲ್ಸ್ ಹಾಕಿದೆ ನೀವು ಅಬ್ಸರ್ವ್ ಮಾಡಿ. 10 ಅಡಿ ತನಕ ಟೈಲ್ಸ್ ಹಾಕಿದ್ದಾರೆ ನೋಡಿ. ಎಂಟರ್ ವಾಶ್ ಬೇಷನ್ನು, ಸ್ಪೌಟು, ಡೈವರ್ಟ್ರು, ಶವರು, ಅಲ್ಲಿ ಕಮೋಡ್ ಬರುತ್ತೆ, ಸ್ಟೋರೇಜ್ ಯೂನಿಟು. ಕಾಂಪ್ರಮೈಸ್ ಅನ್ನೋದೇ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಬನ್ನಿ ಬೆಡ್ರೂಮಲ್ಲಿ ತೋರಿಸ್ತೀನಿ ವಾರ್ಡ್ರೋಬ್ ಯಾವ ರೀತಿ ಮಾಡಿದ್ದಾರೆ, ಫಾಲ್ ಸೀಲಿಂಗ್ ಯಾವ ರೀತಿ ಮಾಡಿದ್ದಾರೆ ಅಂತ. ಬೆಡ್ರೂಮ್ ಎಂಟ್ರಿ ಆದ ತಕ್ಷಣ ನೀವು ಅಬ್ಸರ್ವ್ ಮಾಡ್ಬೋದು ಫಾಲ್ ಸೀಲಿಂಗು ಎಷ್ಟು ಕ್ಲೀನಾಗಿ ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿ, ಇದು ವಾರ್ಡ್ರೋಬು, ಲಾಫ್ಟು ಆ್ಯಂಡ್ 2ನೇ ಬೆಡ್ರೂಮ್ ಇದು. ಈ ಬೆಡ್ರೂಮಲ್ಲೂ ಅಷ್ಟೇ ಸಾಕು ನೋಡಿ ಗೈಸ್. ಆ್ಯಂಡ್ ಇನ್ನೊಂದು ಏನು ಮೇಜರ್ ಅಂದರೆ, ಅವ್ರು ಯಾವ ಬೆಡ್ರೂಮಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಮುಂದೆ ಥರ ಮಾಡಿಲ್ಲ. ಒಂದೊಂದು ಬೆಡ್ರೂಮಲ್ಲಿ ಒಂದೊಂದು ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಓಕೆನಾ, ಈ ಬೆಡ್ರೂಮ್ ಫಾಲ್ ಸೀಲಿಂಗ್ ನೋಡಿ ಎಷ್ಟು ನೀಟಾಗಿ ಕೋಲೆಟ್ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ ವಾರ್ಡ್ರೂಫ್, ಸ್ಲೈಡಿಂಗ್ ವಾರ್ಡ್ರೂಫು ವಿತ್ ಲಾಫ್ಟ್ ಮಾಡಿದ್ದಾರೆ. ಒಂದು ಸ್ಟಡಿ ಟೇಬಲ್ ಥರ ಮಾಡಿ ವಿತ್ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ. ಹೇಳಿ, ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ತಿರುಗಿದ್ರೆ ನಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಥರ ಒಂದು ಕಾಣಿಸ್ತಿದೆ. ಆ್ಯಂಡ್ ಈ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಟಾಯ್ಲೆಟ್ ಇದೆ. ಈ ಬೆಡ್ರೂಮಲ್ಲಿ ಇರೋ ಅಟ್ಯಾಚ್ ಟಾಯ್ಲೆಟ್ ಟೈಲ್ಸು ಅಷ್ಟೇ ಡಿಫ್ರೆಂಟಾಗಿ ಮಾಡಿದ್ದಾರೆ, ಎಲ್ಲ ಒಂದೇ ಥರ ಇಲ್ಲ. ಒಂದೊಂದು ಬಾತ್ರೂಮು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇಲ್ಲಿ ರೂಮ್ ಡೋರ್ಸ್ ನೋಡಿ, ಪ್ರತಿ ಡೋರ್ಸು ಸಹ ಸೂಪರಾಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇದಾದ್ಮೇಲೆ ಇದು ಮಾಸ್ಟರ್ ಬೆಡ್ರೂಮು, ಇದು ಇನ್ನೊಂದು ಸಣ್ಣ ಬೆಡ್ರೂಮು. ಈ ಬೆಡ್ರೂಮಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಅಬ್ಸರ್ವ್ ಮಾಡ್ಬೋದು. ಯಾವ ಬೆಡ್ರೂಮಲ್ಲಿ ಡಬಲ್ ಮಾಡಿಲ್ಲ, ಪ್ರತಿಯೊಂದು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಬೆಡ್ರೂಮ್ಗೆ ಬಾಲ್ಕನಿ ಇದೆ, ರೋಡ್ ವ್ಯೂ ಇದೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ಬೋದು ಈ ಬೆಡ್ರೂಮಿನ ವಾರ್ಡ್ರೂಫು, ಸ್ಲೈಡಿಂಗ್ ವಿತ್ ಲಾಫ್ಟು. ಆ್ಯಂಡ್ ಈ ಕಡೆ ಹೋದರೆ ನಮಗೊಂದು ಬಾಲ್ಕನಿ ಸಿಗುತ್ತೆ ನೋಡಿ, ಒಂದು ಚಿಕ್ಕದಾದ ಬಾಲ್ಕನಿ ಇದೆ. ನೀವು ಅಬ್ಸರ್ವ್ ಮಾಡ್ಬೋದು ರೋಡ್ ವ್ಯೂ, ರೋಡಲ್ಲಿ ಏನು ನಡೀತದೋ ಪ್ರತಿಯೊಂದು ಗೊತ್ತಾಗುತ್ತೆ. ಈ ಬೆಡ್ರೂಮಲ್ಲಿ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಫ್ಲೋರ್ ಫಸ್ಟ್ ಫ್ಲೋರ್ ಆಯಿತು. ಇವಾಗ ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಅವ್ರಿಗೆ ಬಂದು ಸೆಕೆಂಡ್ ಫ್ಲೋರ್ ಏನು ಮಾಡಿದ್ದಾರೆ ಅಂದರೆ, ಅವರು 2 ಪೋರ್ಷನ್ ಡಿವೈಡ್ ಮಾಡಿದ್ದಾರೆ. ಒಂದು ಪೋರ್ಷನ್ 1 BHK ಮನೆ, ಇನ್ನೊಂದು ಪೋರ್ಷನ್ 2 BHK ಮನೆ ಥರ ಮಾಡಿದ್ದಾರೆ. ಬನ್ನಿ 1 BHK ಮನೆ ಒಳಗೆ ಹೋಗಿ ನೋಡೋಣ ಏನೇನು ಮಾಡಿದ್ದಾರೆ ಅಂತ. ಆ್ಯಂಡ್ ಇಲ್ಲೂ ಅಷ್ಟೇ ನೋಡ್ಬೋದು, ಹಾಲಲ್ಲಿ ಒಂದು TV ಯೂನಿಟ್ ಸಿಂಪಲ್ ಆಗಿ, ಒಂದು ಪೂಜಾ ರೂಮು, ಒಂದು ಹಾಲ್. ಎಷ್ಟು ದೊಡ್ಡದಾಗಿ ಹಾಲ್ ಸಿಕ್ಕಿದೆ ಅಂದರೆ, ನೆಕ್ಸ್ಟು ಹಾಲ್ ಎದುರುಗಡೆ ಒಂದು ಕಿಚನ್ ಇದೆ, ಅದು ಫುಲ್ ಫರ್ನಿಚ್ಡ್ ಮೀನ್ಸ್ ಫುಲ್ ಇಂಟೀರಿಯರ್ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ನೋಡಿದ್ರೆ ಒಂದು ವಾರ್ಡ್ರೂಫು, ಲಾಫ್ಟು ಆ್ಯಂಡ್ ಆಲ್ಸೋ ಈ ಇದರಲ್ಲಿ ಇಂಟೀರಿಯರಲ್ಲಿ ಏನು ಮಾಡಿದ್ದಾರೆ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಡೋರ್ ಥರ ಮಾಡಿದ್ದಾರೆ. ಸೊ ಯಾರೂ ಗೊತ್ತಾಗಲ್ಲ ಗ್ಲಾಸ್ ಇರೋದು, ಸೇಫ್ಟಿ. ಯಾರೋ ಮಕ್ಕಳಿಗೆ ಇಟ್ಟಿದ್ರೆ ತುಂಬ ಯೂಸ್ಫುಲ್ಲು. ನೀವು ಮನೆ ಇಂಟೀರಿಯರ್ಸ್ ಮಾಡಿಸ್ಕೋಬೇಕಾದ್ರು ಅಷ್ಟೇ ಈ ರೀತಿ ಮಾಡಿಸ್ಕೊಳ್ಳೋದು ತುಂಬ ಯೂಸ್ಫುಲ್. ಹಿಂಗೆ ಕ್ಲೋಸ್ ಮಾಡಿದ್ರೆ ನಮಗೆ ಮಿರರೇ ಗೊತ್ತಾಗಲ್ಲ. ಇಲ್ಲೊಂದು ಟೇಬಲ್ ಹಾಕ್ಕೊಂಡ್ರೆ ಸ್ಟೇಟ್ ಟೇಬಲ್ ಆಗೋಗುತ್ತೆ. ಸ್ಪೇಷಿಯಸ್ ಆಗಿದೆ ರೂಮ್, ಸಕ್ಕ ದೊಡ್ಡದಾಗಿದೆ. ನೆಕ್ಸ್ಟ್ ಈ ಕಡೆ ಹೋದರೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟು, ಒಂದು ಟಾಯ್ಲೆಟ್ ಇದೆ. ಈ ಟಾಯ್ಲೆಟಲ್ಲೂ ಅಷ್ಟೇ ನೋಡಿ, ಇದು ಟೈಲ್ಸು ಅಷ್ಟೇ ಡಿಫ್ರೆಂಟಾಗಿ ಎಷ್ಟು ಯೂನಿಕಾಗಿ ಕಾಣಿಸಿದೆ. ಇದು 1 BHK. ಈ 1 BHK ಪಕ್ಕದಲ್ಲಿ 2 BHK ಮನೆ. ಇದೆಲ್ಲ ಬಾಡಿಗೆ ರೆಂಟೆಡ್ ಪರ್ಪಸ್ಗೋಸ್ಕರ ಮಾಡಿರೋದು ಇದನ್ನು. ಓಕೆನಾ, 1 BHK ಇದಾದಮೇಲೆ ಇದು 2 BHK ಬಿಲ್ಡಿಂಗು. ಇಲ್ಲೂ ಅಷ್ಟೇ ಡೋರ್ ಮುಂದೆ ಫುಲ್ಲು ವಾಲ್ ಕ್ಲೈಡಿಂಗ್ ಮಾಡಿದೆ ಟೈಲ್ಸಲ್ಲಿ, ಬಿಕಾಸ್ ಆಫ್ ಮೇಂಟೆನೆನ್ಸು. ಇಲ್ಲಿ ನೋಡಿ, ಈ ರೂಮ್ ಎಂಟ್ರಿ ಆದ ತಕ್ಷಣ ಇದು ಅಷ್ಟೇ ಎಷ್ಟು ದೊಡ್ಡದಾಗಿ ವಿಶಾಲವಾಗಿ ಕಾಣಿಸ್ತಿದೆ ಅಂದರೆ, ಇದು 2 BHK ಮನೆ ಗಾಯ್ಸ್. 2 BHK ಒಂದು TV ಪ್ಯಾನಲಿಂಗು, ಪಕ್ಕದಲ್ಲಿ ಪೂಜಾ ರೂಮು, ನೆಕ್ಸ್ಟು ಕಿಚನ್ನು, ಟಾಯ್ಲೆಟು, ಇಲ್ಲೊಂದು ಬೆಡ್ರೂಮ್ ಇದೆ,
ಆ್ಯಂಡ್ ಆಲ್ಸೋ ಇಲ್ಲೊಂದು ಬೆಡ್ರೂಮ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟ್ ಸಹ ಕೊಟ್ಟಿದ್ದಾರೆ, ಫುಲ್ ಇಂಟೀರಿಯರ್ ಮಾಡಿಸಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಬಾತ್ರೂಮ್ ಒಂದು ಅಟ್ಯಾಚ್ ಟಾಯ್ಲೆಟ್ ವಿತ್ ಸ್ಟೋರೇಜ್ ಸೆಲ್ಫ್, ಗ್ರಾನೈಟ್ ಸೆಲ್ಫ್ ಸ್ಟೋರೇಜ್ ಸಹ ಕೊಟ್ಟಿದ್ದಾರೆ. ಬೆಡ್ರೂಮ್ ಡೋರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಆ್ಯಂಡ್ ಈ ಬೆಡ್ರೂಮಲ್ಲಿ ಬಂದರೆ ಇದು ಸಣ್ಣ ಬೆಡ್ರೂಮ್ ಥರ. ಈ ಬೆಡ್ರೂಮ್ ಅಷ್ಟೇ ವಾರ್ಡ್ರೂಫು, ಲಾಫ್ಟು, ಡ್ರೆಸ್ಸಿಂಗ್ ಟೇಬಲ್, ನೀವು ನೋಡಿದ್ರಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಸಹ ಕೊಟ್ಟಿದ್ದಾರೆ. ಎಷ್ಟು ನೀಟಾಗಿ ಸ್ಪೇಷಿಯಸ್ ಆಗಿದೆ ನೋಡಿ ಗೈಸ್. ಅವರು ಸೈಜು ಅಷ್ಟೇ ತುಂಬ ಚಿಕ್ಕದು ಅನ್ಸಲ್ಲ, ಸೂಪರಾಗಿ ಕಟ್ಟಿದ್ದಾರೆ. ಆ್ಯಂಡ್ ಈ ಬಿಲ್ಡಿಂಗಲ್ಲಿ ಎಮರ್ ಎಷ್ಟು ಬಾಡಿಗೆ ಬರ್ಬೋದು ನಿನ್ನ ಅಂದಾಜು ಪ್ರಕಾರ? ಇವಾಗ ಈ ಬಿಲ್ಡಿಂಗಲ್ಲಿ ನೋಡಿದಲ್ಲ, ಟೋಟಲ್ 4 ಮನೆ ಇದೆ. 4 ಮನೆಯಲ್ಲಿ ಫಸ್ಟ್ ಫ್ಲೋರ್ ಓನರ್ ಇದ್ದರೆ ನೀವು ಗ್ರೌಂಡು ಸೆಕೆಂಡು ಬಾಡಿಗೆ ಕೊಡ್ಬೋದು. ಆವ್ರೇಜ್ ಒಂದೊಂದು ಮನೆಗೆ ಎಷ್ಟೆಷ್ಟು ಬಾಡಿಗೆ ಬರ್ಬೋದು? 1 BHK ಎಷ್ಟು ಬರ್ಬೋದು, 2 BHK ಎಷ್ಟು ಬರ್ಬೋದು ಬಾಡಿಗೆ? ಆನ್ ಆನ್ ಆವರೇಜ್ ಆಗಿ 2 BHK 12,500 ನೋಡ್ತಿದೆ ಇಲ್ಲಿ ಪ್ರೆಸೆಂಟ್. 12.5 ಅಂದ್ರೆ 25 ಬರುತ್ತೆ ಎರಡು 2 BHK ಗೆ. ಅಂಡ್ ಇನ್ನೊಂದು 1 BHK ಗೆ ಅರೌಂಡ್ 6,000 ಏನೋ ಅಪ್ರಾಕ್ಸ್ ಆಗಿ ಬರ್ತದೆ. ಸೊ 31 to 32,000 ಬರುತ್ತೆ. ನೋಡಿ ಗಾಯ್ಸ್, ಲೋನ್ ಮಾಡಿಸ್ಕೊಂಡವ್ರಿಗೆ ಒಂದು ಬೆಸ್ಟ್ ಬೆನಿಫಿಟ್ಸ್ ಏನಂದ್ರೆ ಈ ಬರೋ 30,000 ರೂಪಾಯಿನ ಅವರು ಲೋನಾಗಿ ಕನ್ವರ್ಟ್ ಮಾಡ್ಕೊಬೋದು. ಯಾಕಂದ್ರೆ ಪ್ರೈಮ್ ಲೊಕೇಶನ್ ಅದು, ಯಾರು ಬೇಕಾದ್ರೆ ಬಾಡಿಗೆಗೆ ಬರ್ತಾರೆ. ಗ್ರೌಂಡು ಫಸ್ಟು ಸೆಕೆಂಡ್ ಆಯ್ತು. ಇವಾಗ ಟೆರಸಲ್ಲಿ ಏನು ಮಾಡಿದ್ದಾರೆ ನೋಡೋಣ ಬನ್ನಿ. ನೋಡಿ ರೇಲಿಂಗ್ಸು ಅಷ್ಟೇ MS ಎಷ್ಟು ದಪ್ಪ ಸೆಕ್ಷನ್ ಹಾಕಿದ್ದಾರೆ, ಎಷ್ಟು ನೀಟಾಗಿ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ ವ್ಯೂ ನೋಡಿ ಗಾಯ್ಸ್, ಇಲ್ಲಿಂದ ವ್ಯೂ ನೋಡಿ. ಪ್ರತಿಯೊಂದು ಎಷ್ಟು ಅನ್ಡೆವಲಪಿಂಗ್ ಏರಿಯಾ ಇದು. ಪ್ರತಿಯೊಂದು ಕಡೆ ನೋಡಿ ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ನಡೀತಿದೆ. ಎಲ್ಲೋ ಅಷ್ಟೇ ಖಾಲಿ ಜಾಗ ಅಲ್ಲೊಂದು ಇಲ್ಲೊಂದು ಇತ್ತಲ್ಲ, ಪ್ರತಿ ಸೈಟು ಸಹ ಕನ್ಸ್ಟ್ರಕ್ಷನ್ ನಡೀತಿದೆ. ಪ್ರತಿ ಸೈಟು ಸಹ ಎಲ್ಲ ಬರಕ್ಕೆ ನಡೀತಿದ್ದಾರೆ. ಈ ಬಿಲ್ಡಿಂಗ್ ಪಕ್ಕದ್ದು ಅಷ್ಟೇ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ. ಓಕೆನಾ? ನೋಡಿ ಟೆರಸ್ ಮೇಲೆ ಎಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಇನ್ನೊಂದು ಕಾಲಮ್ ಸಹ ರೇಸ್ ಮಾಡಿದ್ದಾರೆ. ಇನ್ ಫರ್ದರ್ ನೀವೇನಾದ್ರು ಕಟ್ಟಬೇಕು ಅಂದರೆ ಇದೇ ರೇಸ್ ಮಾಡ್ಕೊಂಡು ಹೋಗ್ಬೋದು. ಅವರು ಇದು ಮಾಡಿಲ್ಲ, ಕಟ್ ಮಾಡಿಲ್ಲ ಅಲ್ಲಿಗೆ. ಬೇಕಾದ್ರೆ ಈಸಿಯಾಗಿ ಮಾಡ್ಕೊಬೋದು. ಎಷ್ಟು ದೊಡ್ಡ ಸ್ಪೇ ನೋಡಿ ಬಟ್ಟೆ. ಆ್ಯಂಡ್ ಇನ್ನೊಂದು ಸಹ ಬಟ್ಟೆ ಒಣಗಕ್ಕೆ ಜಾಗ, ಬಾಡಿಗೆ ಮನೆಗೆ ಬಟ್ಟೆ ಒಣಗಕ್ಕೆ ಜಾಗ. ಆ್ಯಂಡ್ ಆಲ್ಸೋ ಬಟ್ಟೆ ತೊಳೆಯೋ ಕಲ್ಲು. ಆ್ಯಂಡ್ ಈ ಫ್ಲೋರು ಫುಲ್ ಓಪನ್ ಏರಿಯಾ ಥರ. ಓಕೆ, ಇದ್ರ ಮೇಲೆ ಟ್ಯಾಂಕ್ ಬಂದಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಅದಕ್ಕೆ ಸಪ್ರೇಟಾಗಿ ಒಂದು ಸ್ಲ್ಯಾಬ್ ಹಾಕಿ ಅದ್ರ ಮೇಲೆ ಟ್ಯಾಂಕ್ ಕೂರಿಸಿದ್ದಾರೆ. ಅಮ್ಮ ಎಷ್ಟು 1,000 ಲೀಟರ್ ಟ್ಯಾಂಕ್ ಅದು? ಓಕೆನಾ? 1,500 ಅಂದರೆ 3,000 ಲೀಟ್ರ್ ಕೆಪಾಸಿಟಿ ಇದೆ. ಆ್ಯಂಡ್ ಕೆಳಗಡೆ ಒಂದು ಸ್ಟೋರೇಜ್ ಯೂನಿಟ್ ಸಹ ಮಾಡಿದ್ದಾರೆ. ಹಿಂಗೆ ಎಷ್ಟು ಬಿಲ್ಡಿಂಗ್ ಅಬ್ಸರ್ವ್ ಮಾಡ್ಬೋದು. ಎಲ್ಲ ಖಾಲಿ ಜಾಗ ಕಾಣಿಸಿದೆ, ಎಲ್ಲ ಕಡೆ ಮನೆ, ಎಲ್ಲ ಕಡೆ ಜನ ಇದ್ದಾರೆ. ಆ್ಯಂಡ್ ಬರೀ ಬಿಲ್ಡಿಂಗ್ ಎಲ್ಲ ಕಡೆ ಜನ ಇದ್ದಾರೆ. ತುಂಬ ಡೆವಲಪಿಂಗ್ ಏರಿಯಾ ಇದು. ಆ್ಯಂಡ್ ಸೈವಟು ಅಷ್ಟೇ ಡೀಸೆಂಟಾಗಿ ನೀಟಾಗಿರೋದ್ರಿಂದ ಯಾರು ಬೇಕಾದರೂ ಬಂದು ತೊಗೊತಾರೆ. ಆ್ಯಂಡ್ ಈ ಆಫರು, ಈ ರೇಟು ಎಲ್ಲ ನಮ್ಮ RP ಬಿಲ್ಡರ್ಸ್ ಇಂಟೀರಿಯರ್ಸ್ ಕಡೆಯಿಂದ ತುಂಬ ಕಮ್ಮಿಗೆ. ಯಾಕಂದರೆ ಎಲ್ಲರಿಗೂ ಆಗಲಿ, ಎಲ್ಲರಿಗೂ ಕೈಗೆ ಸಿಗಲಿ. ಯಾಕಂದರೆ ಇದು ಬ್ರೋಕರ್ ಕಡೆಯಿಂದ, ನಾವು ಮಾಡ್ತಿರೋ ಬಿಲ್ಡಿಂಗ್ಸು ವೀಡಿಯೋಸ್ ಆಗಲಿ ಯಾವುದೇ ಆಗಲಿ ಯಾವುದು ಬ್ರೋಕರ್ ಕಡೆಯಿಂದ ಅಲ್ಲ. ನಮ್ಮ ಸರ್ಕಲ್ಲು, ನಮ್ಮ ಗೊತ್ತಿರೋ ಅವ್ರ ಕಡೆಯಿಂದಲೇ ವೀಡಿಯೋಸ್ ಮಾಡ್ತಿರೋದು. ಇವ್ರು ನಮ್ಮ ಅಮ್ಮರ ಫ್ರೆಂಡು ಇಸ್ಕೊತಾರೆ. ನಮ್ಮ RP ಬಿಲ್ಡರ್ಸ್ ಇಂಟೀರಿಯರ್ಸ್ ಫ್ಯಾಮಿಲಿಗೆ ಈಸಿ ಆಗಲಿ, ಯಾರಿಗೋ ಕಮಿಷನ್ನು 5 ಲಕ್ಷ 6 ಲಕ್ಷ ಕಮಿಷನ್ ಕೊಟ್ಟು ತೊಗೊಳೋದು ನಮ್ಮ ಕಡೆಯಿಂದ ಅವ್ರಿಗೆ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ಮಾಡ್ತಿರೋದು. ಅರ್ಥ ಆಯ್ತಲ್ಲ? ತುಂಬ ಸಖತ್ತಾಗಿದೆ ಬಿಲ್ಡಿಂಗು. ಯಾರು ಬೇಕಾದ್ರೆ ಬಂದು ಪರ್ಚೇಸ್ ಮಾಡ್ಬೋದು. ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನಮ್ಮ ಟೀಮ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಪ್ರೈಸ್ ಬೇಕು ಅಂತ ಡಿಸ್ಕಸ್ ಮಾಡಿ. ನೋಡಿದ ತಕ್ಷಣ ಅವ್ರು ಹೇಳಿದ ತಕ್ಷಣ ಆಗಲ್ಲ, ಬಂದು ನೀವು ನೋಡಿ ಒಂದ್ಸಲಿ. ನೋಡೋದಕ್ಕೆ ಕಾಸು ಗೀಸ್ ಏನು ಇಸ್ಕೊಳಲ್ಲ, ಬಂದು ನೋಡಿ ನಿಮ್ಗೆ ಇಷ್ಟ ಆದರೆ ನೆಕ್ಸ್ಟ್ ಕೂತ್ಕೊಂಡು ನೆಗೋಷಿಯಬಲ್ ಮಾಡಿ ರೇಟ್ನ ಮಾತಾಡಿ ಈ ಸಕ್ಕತ್ತಾಗಿರೋ ಬಿಲ್ಡಿಂಗ್ನ ನಿಮ್ಮ ಕನಸಿನ ಮನೆಯಾಗಿ ಬದಲಾಯಿಸ್ಕೊಂಡು ಟ್ರೈ ಮಾಡಿ. ಅಮರ್ನಾಥ್ ರೆಡ್ಡಿ ಅವ್ರದ್ದೇ ಮೀನ್ಸ್ ಅವರೇ ಸಹ ಅವ್ರ ಸೈಡಲ್ಲೇ ಅವ್ರು ಕಟ್ಟಿ ಸೇಲ್ ಮಾಡ್ತಿರೋದು. ಈ ಸೈಟು ಡೈಮೆನ್ಷನು ಯಾವ ಖಾತ ಎಲ್ಲಿರೋದು ಅಂತ ಎಷ್ಟು ರೇಟಿಗೆ ಸೇಲ್ಗೆ ಅಂತ ನಾವು ಅಮರ್ನಾಥ್ ಹೇಳ್ತಾರೆ. ನೀಟಾಗಿ ಕೇಳಿಸ್ಕೊಳ್ಳಿ. ಹೇಳ ಅಮರ್ನಾಥ್, ಈ ಸೈಟ್ ಸೈಜ್ ಏನು ಡೈಮೆನ್ಷನ್ ಏನಿದಿರೋದು? ಇದು 30/40 ವೆಸ್ಟ್ ಫೇಸಿಂಗ್ ಸೈಟ್. ಓಕೆ, ಯಾವ ಖಾತ ಇದು? ಇದು ಬಿ ಖಾತ, BBMP ಲಿಮಿಟ್. ಹೌದಾ? ಎಲ್ಲಿರೋದು ಈ ಸೈಟ್ ಎಲ್ಲ ಲೊಕೇಟ್ ಆಗಿರೋದು? ಇದು ನಿಯರ್ ಲಕ್ಷ್ಮೀಪುರ, ಫ್ರಮ್ ವಿದ್ಯಾರಣ್ಯಪುರ ಸಂಭ್ರಮ್ ಕಾಲೇಜ್ ಟುವರ್ಡ್ಸ್ ಲಕ್ಷ್ಮೀಪುರ ಲೊಕೇಟ್ ಆಗಿದೆ. ಫೈನಲ್ ಏನು ಕೋಟ್ ಪ್ರೈಸ್ ಮಾಡ್ತಿದೆ ಇದನ್ನ? 1.75 CR ಹೇಳ್ತಾ ಇದ್ದಾರೆ. ಓಕೆ, ನೆಗೋಷಿಯಬಲ್ ಇದೆ. ಗಾಯ್ಸ್, 30,000 ರುಪೀಸು ಬಾಡಿಗೆ ಬರುತ್ತೆ ಬಿಲ್ಡಿಂಗ್ಗೆ. 35,000 ರುಪೀಸ್ ಬಾಡಿಗೆ ಬರುತ್ತೆ. ಬಾಡಿಗೆ ಬಂದ್ರೂ 1,75,00,000ಕ್ಕೆ ದಿ ಬೆಸ್ಟ್ ಪ್ರೈಸ್ ಅಂದ್ಕೊತೀನಿ. ಈ ಪ್ರೈಸಲ್ಲಿ ಮೀನ್ಸ್ ತುಂಬ ಕಡೆ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನೀಟಾಗಿ ಒಳ್ಳೊಳ್ಳೆ ಮೆಟೀರಿಯಲ್ ಹಾಕಿ ಮಾಡಿರೋ ಬಿಲ್ಡಿಂಗು ತುಂಬ ಕಷ್ಟ ಅನ್ಕೋತೀನಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಇದೇ ಥರ ಮೋರ್ ವೀಡಿಯೋಸ್ಗೆ ನಮ್ಮ ತುಂಟಾಳಾಗಿ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್, ಬಾಯ್.